ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ CWRC ಇವರಿಗೆ ಏನು ಒಂದು ಚೂರು ಕಣ್ಣೇ ಕಾಣಲ್ವಾ ಅಂತ. ಯಾಕಂದ್ರೆ ಅಮೆರಿಕ ಇರಾನ್ ಯುದ್ಧ ನಡೀತದಲ್ಲ, ಅದನ್ನ ನಾವು ನೇರವಾಗಿ ನೋಡ್ತೀವಿ ಟಿವಿಗಳಲ್ಲಿ. ಈಗ ಬಂದಿರೋ ಸೋಷಿಯಲ್ ಮೀಡಿಯಾಗಳ ಪ್ರಕಾರ ನಾವು ನೇರವಾಗಿ ನೋಡ್ತೀವಿ ಅಲ್ಲಿ ಏನ್ ನಡೀತಾ ಇದೆ ಯುದ್ಧ, ಹೆಂಗ್ ನಡೀತಾ ಇದೆ ಯುದ್ಧ ಅಂತ. ಅದೇ ಈ CWRC ಅವ್ರಿಗೆ ಏನ್ ಕಣ್ಣೇ ಕಾಣಲ್ವಾ ಅಂತ. ಕರ್ನಾಟಕದಲ್ಲಿ ಬರ ಬಂದಿದೆ, ಕರ್ನಾಟಕದಲ್ಲಿ ನೀರಿಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಇವರು ತಮಿಳುನಾಡಿಗೆ ದಿನಕ್ಕೆ 4 TMC ನೀರು, ದಿನಕ್ಕಲ್ಲ 4 TMC ನೀರನ್ನ ಬಿಡಬೇಕು, ಮತ್ತೆ ದಿನಕ್ಕೆ 3500 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಆದೇಶಿಸ್ತಾರಲ್ಲ, ಇದು ಯಾವ ನ್ಯಾಯ? ತಮಿಳುನಾಡಿನಲ್ಲಿ ಬಿಡಿ, ಅವರು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ, ತಮ್ಮ ಓಟನ್ನ ಕವರ್ ಮಾಡ್ಕೊಳ್ಳಕ್ಕೆ ಅವರು ನೀರು ಕೇಳೋದು ಸಾಮಾನ್ಯ. ಆದ್ರೆ ಈ CWRC ಅವರಿಗೆ ಏನಾಗಿದೆ? ಅವ್ರಿಗೇನು ನ್ಯಾಯವಾಗಿ ನಾವು ತೀರ್ಪು ಕೊಡಬೇಕು ಅನ್ನೋ ಯೋಚನೆನೇ ಇಲ್ವಾ? ಇಲ್ಲ ಅವ್ರಿಗೆ ಬರೀ ಏನಿದ್ರು ಯಾವಾಗ ನೋಡೋದು ತಮಿಳುನಾಡು ಪರವಾಗಿ ಅವರು ತೀರ್ಪು ಕೊಡೋದೇನ ಅಂತ ಏನಾರ ಇದೆಯಾ? ಯಾಕೆ ಈ ತರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣನ ಕೇಂದ್ರದ ಒಂದು ಸಂಸ್ಥೆ ಮಾಡ್ತಾ ಇದಂದ್ರೆ ಏನಕ್ಕೆ ಮಾಡ್ತಾರೆ? ನಮಗೆ ಬೆಳೆ ಬೆಳೆಯಕ್ಕೆ ನೀರು ಬೇಡ, ಕುಡಿಯೋಕ್ಕೂ ನೀರಿಲ್ಲ ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ಆ ಪರಿಸ್ಥಿತಿಯಲ್ಲೂ ನೀವು ದಿನಕ್ಕೆ 3500 ಕ್ಯೂಸೆಸ್ ನೀರನ್ನ ಬಿಡಿ ಅಂತ ಹೇಳ್ತಾರಲ್ಲ, ಇದು ಯಾವ ನ್ಯಾಯ? ಈಗಲೇ ಮಂಡ್ಯ, ಮೈಸೂರಿನಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ. ಬೆಂಗಳೂರು ಜನ ಬಿಡಿ, ನೀವು ಏನ್ ಮಾಡಿದ್ರು ಸತ್ರು ಎದಳಲ್ಲ. ಬೆಂಗಳೂರು ಜನ ಕುಂಭಕರ್ಣರು. ಅವರು ನೀವು ತಲೆ ಮೇಲೆ ಕಲ್ಲೆತ್ತಾಕಿ ಓಕೆ ಆಯ್ತು, ನಮ್ದು ನಿದ್ದೆ ಆಯ್ತು ಅಷ್ಟೇ, ಅದು ಬಿಟ್ಟು ಬೇರೆ ಮಾತೇ ಆಡಲ್ಲ. ಹಲವಾರು ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ನಿನ್ನೆ ಹೋರಾಟ ಮಾಡಿದ್ರು. ಕನ್ನಡ ಪರ ಸಂಘಟನೆಗಳು ಮಾತ್ರ ಹೋರಾಟ ಮಾಡಬೇಕಾ? ಬೇರೆ ಸಾಮಾನ್ಯ ಜನ ನೀವು ಯಾರು ಹೋರಾಟನೇ ಮಾಡಬಾರ್ದಾ? ಒಂದು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದಂದ್ರೆ ಅದನ್ನ ನೋಡ್ತಾ ನಿಂತಿರ್ತಾರೆ ಬೆಂಗಳೂರಿನ ಜನ. ಇಲ್ಲ, ಇವ್ರು ನಾವು ಸಪೋರ್ಟ್ ಮಾಡೋಣ, ನಮ್ಗೆ ಕುಡಿಯಕ್ ನೀರಿಲ್ಲ, ನಾವು ಇವ್ರಿಗೆ ಯಾಕೆ ಇದು ಮಾಡ್ಬೇಕು ಅನ್ನೋದು ಚಿಂತೆನೇ ಇಲ್ಲ. ಅವ್ರು ಮಾಡ್ತಾವ್ರ, ಅವ್ರ ಪಾಡಿದವ್ರು, ನಾವೇನೋ ಅಂತ ಏನೋ ಒಂದು ಇದ್ರಲ್ಲಿ ಹೋಗ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ತಮಿಳುನಾಡಿಗೆ ಹೊಸ CM ಬಂದಿದೆ. ಆ ಹೊಸ CM ಬಂದಾಗ ಬೆಂಗಳೂರಿನ ಎಷ್ಟೋ ತಮಿಳವರು ಹೋಗಿ ಓಟ್ ಹಾಕಿದ್ದಾರೆ. ಹಾಗೆ ಇಲ್ಲಿರೋ ಎಷ್ಟು ಸಪೋರ್ಟ್ ಇಲ್ಲ, ಅವ್ರು ಗೆಲ್ಬೇಕು, ಒಂದ್ಸಲ ಹೊಸದ್ ತೊಳ್ಬೇಕು, ಹಂಗೆ ಹಿಂಗೆ ಅಂತ. ಯಾಕೆ? ತಮಿಳ್ನಾಡಲ್ಲಿ ಒಂದು ಹೊಸದ್ ಬರಲಿ ಅಂತ ಅದು ಅವ್ರ ಇಚ್ಛೆ, ಅದು ಓಕೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದ್ರೆ ಈಗ ಸಪೋರ್ಟ್ ಮಾಡಿದ್ರಲ್ಲ, ಮತ್ತು ತಮಿಳ್ನಾಡಿಗೆ ಹೋಗಿ ವೋಟ್ ಹಾಕ್ಬೋ ಬಂದ್ರಲ್ಲ, ಅವರೆಲ್ಲ ಈಗ ಯಾರು ಸಪೋರ್ಟ್ ಮಾಡ್ತಾರೆ? ಇಲ್ಲಿ ಕುಡಿಯಕ್ ನೀರಿಲ್ಲ ನಮಗ್ ಸಪೋರ್ಟ್ ಮಾಡ್ತಾರ, ಇಲ್ಲ ವಿಜಯ್ಗೆ ಸಪೋರ್ಟ್ ಮಾಡ್ತಾರ? ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಒಂದು ಆಜ್ಞೆನ ಹೊಡಿಸ್ಬೇಕು. ಇದೇ 35 ವರ್ಷಗಳ ಹಿಂದೆ ಬಂಗಾರಪ್ಪನವರು ನಾನು ಯಾವುದಕ್ಕೂ ಜಗ್ಗಲ್ಲ, ನಾನು ನೀರು ಬಿಡಲ್ಲ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಹೇಗೆ ನಿಂತರು, ಅದೇ ತರ ಬಂಗಾರಪ್ಪನವರು ಶಿಷ್ಯ ಅಂತ ಹೇಳ್ತಾ ಇದಾರಲ್ಲ ನಮ್ಮ DK ಶಿವಕುಮಾರ್ ಸಾಹೇಬ್ರು, ಅವರು ಸಹ ಇವತ್ತು ಇಲ್ಲ ನಾನು ಸಹ ನೀರು ಬಿಡಲ್ಲ, ನಮ್ ಗುರು ತರನೇ ನಾನು ನಿಂತ್ಕೊಂತೀನಿ, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ ಪಾಠ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಸಹ ಇವತ್ತು ಯಾವುದೇ ನೀರು ಬಿಡದೆ ಧೈರ್ಯವಾಗಿ ನಿಲ್ಬೇಕು. ಇಲ್ಲಿನ 28 ಲೋಕಸಭೆಯ MPಗಳು ಏನ್ ಮಾಡ್ತಾ ಇದ್ದಾರೆ? ಆ CWRC ಆದೇಶ ನಮಗೆ ಮಾರಕವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ 28 MPಗಳು ಹೋಗಿ ಕೇಂದ್ರ ಸರ್ಕಾರದ ಕದ ತಟ್ಟಿ, ಇದು ನೋಡಿ ಆದೇಶ ತಪ್ಪಾಗಿದೆ, ಇದಕ್ಕೆ ನೀವು ಇದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಕೇಳಬಹುದಲ್ವಾ? ಯಾವ 28 MPಗಳು ಮಾತಾಡ್ತಾ ಇಲ್ಲ.
ನಾಳೆ ಏನೋ ಮಂಡ್ಯದಲ್ಲಿ ಬಿಜೆಪಿ ಅವರು ಹೋರಾಟ ಮಾಡ್ತೀನಿ ಅಂತ ಹೇಳಿದರೆ ಅವ್ರ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಆಶಿಸ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ನನ್ನ ಮನವಿ, ಯಾವುದೇ ತರದ ಒಂದೇ ಒಂದು ಹನಿನೂ ಸಹ ನೀರನ್ನ ತಮಿಳುನಾಡು ಬಿಡಬಾರ್ದು. ನಮಗೆ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ನಾವು ಯಾವ ತರ ಅವ್ರಿಗೆ ನೀರು ಬಿಡಬೇಕು? ಇದು ಒಂದು ದೊಡ್ಡ ಘೋರ ಅಂತ ನಾನು ಹೇಳ್ತೀನಿ ಈ ಆದೇಶ. ಈಗ ಯಾರ್ಯಾರು ವಿಜಯ್ಗೆ ಸಪೋರ್ಟ್ ಮಾಡಿದ್ರಿ ಬೆಂಗಳೂರಲ್ಲಿದ್ದು, ಅವ್ರಿಗೆಲ್ಲ ದೊಡ್ಡ ಪ್ರಶ್ನೆ, ನಿಮ್ಮ ಮುಂದಿನ ಬೆಂಬಲ ಯಾರಿಗೆ? ನಿಮ್ಮ ಮೆಚ್ಚಿನ ನಟನೋ, ಮುಖ್ಯಮಂತ್ರಿಗೋ, ಇಲ್ಲ ನೀವು ತಿಂತಿರೋ ಅನ್ನಕ್ಕೋ? ಮೊದಲು ನೀವು ತಿಂತಿರೋ ಅನ್ನಕ್ಕೆ ನೀವು ಬೆಲೆ ಕೊಡೋದಾದ್ರೆ ನೀವು ನಿಜವಾದ ಮನುಷ್ಯರಾಗ್ತೀರಾ, ಕಾವೇರಿನ ಉಳಿಸ್ತೀರಾ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.